ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 9 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜು. ಸೊ ಇವತ್ತು ಮಾರ್ನಿಂಗಿಂದ ಏನು ತೊಗೊಂಡೆ ಏನಿಲ್ಲ ಅಂತ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಮಾರ್ನಿಂಗ್ ನನಗೆ ಇಂಟ್ರೊಡಕ್ಷನೇ ಕೊಡೋಕ್ಕಾಗಲಿಲ್ಲ, ಹಂಗಾಗಿ ಈವ್ನಿಂಗ್ ಕೊಡ್ತಾ ಇದ್ದೀನಿ. ಬಟ್ ಮಾರ್ನಿಂಗಿಂದ ಇವತ್ತು ಸ್ವಲ್ಪ ಬ್ಯುಸಿನೇ ಇದ್ದೆ. ಆರಾಧ್ಯ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಇತ್ತು. ಸೊ ಹಾಗಾಗಿ ಅವಳದು ಪ್ರೋಗ್ರಾಮ್ ಎಲ್ಲ ಇತ್ತಲ್ಲ, ಅಲ್ಲಿಗೆ ಹೋಗೋದು ಮತ್ತು ನಂದು ಸ್ವಲ್ಪ ವೀಡಿಯೋಸು ಶೂಟ್ ಮಾಡ್ಕೊಳ್ಳೋದೆಲ್ಲ ಕೆಲಸ ಇತ್ತು. ಸೊ ಸ್ವಲ್ಪ ಈ ಬ್ಯುಸಿ ಶೆಡ್ಯೂಲಲ್ಲಿ ಒಂಚೂರು ನಂದು ಅಂದರೆ ಈ ಡಯಟ್ ಏನೋ ಪ್ರಾಪರಾಗಿ ಫಾಲೋ ಮಾಡಿದ್ದೀನಿ, ಬಟ್ ರೆಸಿಪೀಸ್ ತೋರಿಸೋದಕ್ಕೆ ನಂಗೆ ಅಷ್ಟೊಂದು ಆಗಿಲ್ಲ. ನಾನಿವತ್ತು ನನ್ನ ಡೇ ಏನೇನೆಲ್ಲ ತೊಗೊಂಡಿದ್ದೀನಿ ಡೇ 9ಅಲ್ಲಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 9 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜು. ಸೊ ನಾನು ಡೇ ಟು ಡೇ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ, ಹೇಗೆ ನಡೀತಾ ಇದೆ ನಂದು ವೆಯ್ಟ್ ಲಾಸ್ ಜರ್ನಿ ಅಂತ. ತುಂಬ ಜನ ವೆಯ್ಟ್ ನೋಡಿಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಆ್ಯಂಡ್ ಕೆಲವೊಬ್ಬರಂತೂ ಶಾಕ್ ಆಗಿದ್ದೀರಾ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈವನ್ ನನಗೆ ಏನು ಫೀಲ್ ಆಗುತ್ತೆ ಅಂತಂದರೆ, ಓಕೆ ವೆಯ್ಟ್ ಚೆಕ್ ಮಾಡಿದಾಗ ಅಂದರೆ ವೆಯ್ಟ್ ನೋಡಿದಾಗ ಅದರಲ್ಲಿ ಏನು ಅಷ್ಟೊಂದು ಚೇಂಜಸ್ ಅನ್ಸೋದಿಲ್ಲ, ಇಲ್ಲ ಸ್ಟ್ರಕ್ ಆಗಿದೆ ಅಂದಾಗ ಆಬ್ವಿಯಸ್ಲಿ ನಾವು ಮಾಡ್ತಾ ಇದ್ದೀವಿ, ಆದರೂ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮನ್ನು ನೀವು ಅಂದರೆ ಈಗ ನನಗೆ ತಗೊಳ್ಳಿ, ನನಗೇನು ಅನಿಸುತ್ತೆ ಗೊತ್ತಾ, ಈಗ ಒಂದು ವಾರದ ಮೇಲೆ ಆಯ್ತಲ್ಲ ಚಾಲೆಂಜ್ ಮಾಡ್ತಾ ಇದ್ದೀನಿ, ಡಯಟ್ ಎಲ್ಲನೂ ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ತಾ ಇದ್ದೀವಿ. ಸೊ ಇಂಚ್ ಲಾಸ್ ಫೀಲ್ ಆಗ್ತಾ ಇದ್ದೀನಿ ಆ್ಯಂಡ್ ಎಷ್ಟೊಂದು ಫೇಸ್ ಫ್ಯಾಟ್ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ಈ ಥರ ನನ್ನ ಬಾಡಿಯಲ್ಲಿ ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಮಗೆ ವೆಯ್ಟಲ್ಲಿ ತೋರಿಸ್ತಿಲ್ಲ ಅಂದ ತಕ್ಷಣವೇ ಅದು ನಮಗೆ ವರ್ಕ್ ಆಗ್ತಾ ಇಲ್ಲ ನಮಗೆ ರಿಸಲ್ಟ್ ಕೊಡ್ತಾ ಇಲ್ಲ ಅಂತಲ್ಲ. ಒಬ್ಬೊಬ್ಬರಿಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತಿರುತ್ತೆ, ಇನ್ನು ಕೆಲವರಿಗೆ ಇಂಚ್ ಲಾಸ್ ಆಗೋದು, ಫ್ಯಾಟ್ ಲಾಸ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಏನು ಡಿಮೋಟಿವೇಟ್ ಆಗ್ಲಾರ್ದಂಗೆ 30 ಡೇಸ್ ಏನಂತ ಅಂದ್ಕೊಂಡಿದ್ದೀವಲ್ಲ, 30 ಡೇಸ್ ಟಾರ್ಗೆಟ್ ಇಟ್ಕೊಂಡು ಮಾಡಲೇಬೇಕು. ಅದು ವೆಯ್ಟ್ ಎಷ್ಟಿದ್ರು ಡೇ 1ಇಂದ ಏನು ಸ್ಟಾರ್ಟ್ ಮಾಡಿದ್ವಲ್ಲ, ಡೇ 30ವರೆಗೂ ಅದೇ ವೆಯ್ಟ್ ತೋರಿಸಿದ್ರು ಪರವಾಗಿಲ್ಲ. ಬಟ್ ನಾವು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಅದು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ. ಏನೇನು ಓಕೆ ಈ ಮಿಸ್ಟೇಕ್ ಮಾಡಿದ್ದೀವ, ಸೊ ಇವತ್ತು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಇವತ್ತು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದೇ ಥರದ ಡೌಟ್ಸ್ ಬರಲಿ ಅಥವಾ ನಿಮ್ಗೆ ಏನಾದರೂ ಅನಿಸಿದ್ರು ಸೊ ನನಗೆ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನನಗೆ ಗೊತ್ತಿರೋದನ್ನ ತಿಳಿಸ್ತೀನಿ, ಇಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಾದರೂ ನಿಮಗೆ ಕ್ಲಾರಿಫೈ ಮಾಡ್ತೀನಂತೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನಾವು ಮಾಡೋಣ ಅಂತ ನಾನು ಅದನ್ನೇ ಡಿಸೈಡ್ ಮಾಡ್ಕೊಂಡಿರೋದು. ಸೊ ಈಗ ಡೇ 9ಅಲ್ಲಿ ನಾನು ಯಾವ ರೀತಿಯಾಗಿ ಫುಡ್ ತೊಗೊಂಡಿದ್ದೀನಿ ಆ್ಯಂಡ್ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ. ನಾನು ಅದಕ್ಕೆ ಮೊದಲೇ ಹೇಳಿದ್ದು, ಇದು ಒಂದು ಚಾಲೆಂಜ್ ಲೈಕ್ ರಿಯಲ್ ವೆಯ್ಟ್ ಲಾಸ್ ಜರ್ನಿ. ಇದರಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ನಮ್ಮ ವೆಯ್ಟ್ ಮೇಲೆ ಆ್ಯಂಡ್ ನಮಗೆ ಬರುವಂಥ ಪ್ರೋಗ್ರೆಸ್ ಮೇಲೆ ಏನೇನು ಚೇಂಜಸ್ ಮಾಡ್ಕೊಳ್ತಾ ಹೋಗೋಣ ಡೇ ಟು ಡೇ ಅನ್ನೋದೇ. ಅದಕ್ಕೆ ಎವ್ರಿ ಡೇ ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಮೊದಲೇ ತಿಳಿಸಿದ್ದೆ. ಜಾಯ್ನ್ ಆಗಿ, ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಜಾಯ್ನ್ ಆಗಿ, ಇನ್ನೂ ಟೈಮ್ ಇದೆ, ಆರಾಮಾಗಿ ಮಾಡೋಣಂತೆ. ಆ್ಯಂಡ್ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಫಸ್ಟ್ ನಂದು ಇವತ್ತಿಂದು ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅಂತ ಚೆಕ್ ಮಾಡಿ ತೋರಿಸಿದ್ದೀನಿ. ಸೊ ನಿನ್ನೆಗೂ ಇವತ್ತಿಗೂ ಏನಾದರೂ ಡಿಫ್ರೆನ್ಸ್ ಆಯ್ತಾ ಇಲ್ಲ ಹಂಗೆ ಸ್ಟ್ರಕ್ ಆಗಿಬಿಟ್ಟಿದ್ದೇನಾ, ಸೊ ಅದನ್ನ ನೋಡಿ ನನ್ನ ರೊಟೀನ್ ಇವತ್ತು ಡೇ 9ಇಂದು ರೊಟೀನ್ನ ಶೇರ್ ಮಾಡ್ತೀನಿ. ಓಕೆ, ಫುಲ್ ಮೋಡ ಇದೆ, ಹಾಗಾಗಿ ಫುಲ್ ಕತ್ಲೆ, ಚೂರು ಮಳೆ ಹನಿ ಕೊಡ್ತಾ ಇದೆ. ಇವತ್ತು ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಅಂತಂದರೆ, ನಿನ್ನೆ ನೋಡಿ ವೆಯ್ಟ್ ಶಾಕ್ ಆಗಿಬಿಟ್ಟಿತ್ತಲ್ಲ, ನಿನ್ನೆ 63.7 kgs ಇತ್ತು. ಇವತ್ತು 63.6 kgs, ಅಂದರೆ ನಿನ್ನೆಗೂ ಇವತ್ತಿಗೂ 100 grams ಕಡಿಮೆ ಆಗಿದೆ. ಪರವಾಗಿಲ್ಲ, ಮಾಡೋಣ ಅಂತೆ, ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಿಮ್ಮ ವೇಟು ಅಪ್ಡೇಟ್ ಮಾಡ್ತಾಯಿರಿ. ಎಷ್ಟೊಂದು ಜನ ನಿಮಗೆಲ್ಲ ಎಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ನಿಜವಾಗ್ಲೂ ನನಗೆ ಖುಷಿ ಆಗ್ತಾಯಿದೆ ಗೊತ್ತಾ, ಈ ಚಾಲೆಂಜ್ ತೊಗೊಂಡಿದ್ದಕ್ಕೂ ಸಾರ್ಥಕ ಆಗ್ತಾಯಿದೆ.
ಆ್ಯಂಡ್ ಇವತ್ತು ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮಾರ್ನಿಂಗ್ ಇವತ್ತು ಮೋಡ ಇದ್ದಿದ್ದರಿಂದ ಫುಲ್ ಕತ್ಲೆ ಇತ್ತು ಗೊತ್ತಾ. ಚೆನ್ನಾಗಿತ್ತು ಅದೊಂಥರ ವಾಕಿಂಗ್ ಮಾಡೋದಕ್ಕೆ. ಸ್ವಲ್ಪ ಜಿನಿ ಜಿನಿ ಮಳೆ ಬಂದಂಗೆ ಆಯಿತು. ಎಲ್ಲಿ ವಾಕಿಂಗ್ ಸ್ಟಾಪ್ ಮಾಡಿಬಿಡ್ಬೇಕಲ್ಲ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಸರಿ ಹೋಯಿತು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಆ್ಯಂಡ್ ಇವತ್ತು ಏನು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳಕ್ಕಾಗಲಿಲ್ಲ. ಮಾರ್ನಿಂಗು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಟ್ ತೊಗೊಂಡಿಲ್ಲ ಇವತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ಬ್ರೇಕ್ಫಾಸ್ಟ್ ಏನು ತೊಗೊಂಡೆ ಅಂತಂದರೆ ಓವರ್ನೈಟ್ ಓಟ್ಸು ಮಾಡಿಟ್ಕೊಂಡಿದ್ದೆ. ಆಲ್ರೆಡಿ ಈ ಥರ ಬೆಳಗ್ಗೆ ಎಲ್ಲ ಸ್ವಲ್ಪ ಕೆಲಸ ಇರುತ್ತೆ, ಆಗಲ್ಲ, ಸ್ಕೂಲಿಗೆ ಬೇರೆ ಹೋಗ್ಬೇಕಂತ ಗೊತ್ತಿತ್ತಲ್ಲ. ಸೊ ಹಾಗಾಗಿ ನಾನು ಓವರ್ನೈಟ್ ಓಟ್ಸ್ನ ಮಾಡ್ಕೊಂಡ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಎಗ್ ಆಮ್ಲೆಟ್ನ ತೊಗೊಂಡಿದ್ದೀನಿ. ಸೊ ಇದು ಬ್ರೇಕ್ಫಾಸ್ಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟು ರದ್ಯನ್ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮಧ್ಯಾಹ್ನ ಆಲ್ರೆಡಿ ಲೇಟೇ ಆಗಿತ್ತು. ಸೊ ಬಂದ ಮೇಲೆ ಮತ್ತೆ ಎಲ್ಲ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸೋದಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಈಸಿ ಆಗೋ ಥರ ಕಿನ್ವೋ ರೈಸ್ನ ಮಾಡ್ಕೊಂಡಿದ್ದೀನಿ. ಕಿನ್ವೋ ಅಂತ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಅದು. ಇದ್ರ ಬದಲಾಗಿ ನೀವು ನವಣೆ ಅಕ್ಕಿ ಇರುತ್ತಲ್ಲ, ಸಿರಿಧಾನ್ಯಗಳದ್ದು ಯಾವುದಾದ್ರೂ ಅಥವಾ ಗೋಧಿ ನುಚ್ಚಿಂದು ರೈಸ್ ಥರ ಮಾಡ್ಕೋಬೋದು ಅಷ್ಟೇ. ನಾನು ರೈಸ್ ಬದಲಾಗಿ ಇದನ್ನು ತೊಗೊಂಡಿದ್ದೀನಿ. ಈಗ ವೇಟ್ ಗೇನ್ ಬೇರೆ ಆಗ್ತಾ ಇದ್ದೀವಿ ಆ್ಯಂಡ್ ವೆಯ್ಟ್ ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ. ಹಾಗಾಗಿ ನಾನು ವೈಟ್ ರೈಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬದಲಾಗಿ ನಾನು ಇವಾಗ ಕಿನ್ವೋ ತೊಗೊಂಡಿದ್ದೀನಿಲ್ಲ. ಸೊ ಕಿನ್ವೋ ಜೊತೆ ನಾನು ಸ್ವಲ್ಪ ಕಾಲಿಫ್ಲವರ್ ಪಲ್ಯ ಮಾಡಿದ್ದೆ. ಹಾಗೆ ಕುದಿಸ್ಕೊಂಡಿರುವಂಥ ರಾಜ್ಮಾ ಕಾಳು, ಜಸ್ಟ್ ನೆನೆಸಿ ಕುದಿಸ್ಕೊಂಡಿರೋಂಥ ರಾಜ್ಮಾ ಕಾಳು ಆ್ಯಂಡ್ ಸ್ವಲ್ಪ ಸೌತೆಕಾಯಿ, ಇದಾಗಿತ್ತು ಮಧ್ಯಾಹ್ನದ ಊಟ. ಸೊ ಹಾಗಾಗಿ ನಾನು ಏನೂ ತೋರಿಸಿಲ್ಲ. ಕಿನ್ವೋ ನಾನು ಯಾವ ರೀತಿಯಾಗಿ ಕುಕ್ ಮಾಡ್ತೀನಿ, ಅದನ್ನು ರೈಸ್ ಥರ ಯಾವ ರೀತಿಯಾಗಿ ಮಾಡ್ಬೋದು ಅಂತಂದರೆ, ಜಸ್ಟ್ ನಾರ್ಮಲ್ ರೈಸ್ಗಳೆಲ್ಲ ಮಾಡ್ತೀವಲ್ಲ, ನಾನು ಇದಕ್ಕೇನು ಮಾಡಿದ್ದೆ ಅಂದರೆ ಅರ್ಧ ಗ್ಲಾಸ್ ಕಿನ್ವೋ ಇಟ್ಟಿದ್ದೆ. ಅರ್ಧ ಗ್ಲಾಸ್ ಕಿನ್ವಾಗ 1 ಗ್ಲಾಸ್ ಡಬಲ್ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾರ್ಮಲ್ ರೈಸ್ ಕುಕ್ಕರಲ್ಲಿ ಮಾಡಲಿಲ್ಲ, ಜಸ್ಟ್ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೀನಿ. ಬೇಗನೆ ಆಗಿಬಿಡುತ್ತೆ. ನೀವು ರೈಸ್ ಬದಲಾಗಿ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಬೇಗ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ನಮಗೆ ಬೇಗ ಕ್ರೇವಿಂಗ್ಸು ಬರೋದಿಲ್ಲ ಆ್ಯಂಡ್ ಎಷ್ಟೊತ್ತು ಹೊಟ್ಟೆ ಫುಲ್ ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ನೀವು ವೈಟ್ ರೈಸ್ನ ತೊಗೊಳ್ಳೋದು ಅವಾಯ್ಡ್ ಮಾಡಿರಿ. ಮಲ್ಟಿಗ್ರೇನ್ ಚಪಾತಿ ಅಥವಾ ರಾಗಿ ರೊಟ್ಟಿ, ರಾಗಿ ಮುದ್ದೆ, ಅಥವಾ ಅವಾಗೆ ಹೇಳಿದಾಗೆ ಸಿರಿಧಾನ್ಯಗಳು, ಗೋಧಿ ನುಚ್ಚು, ಈ ಥರದ್ಗಳನ್ನ ಸಬ್ಸ್ಟಿಟ್ಯೂಟ್ ಆಗಿ ಮಾಡಿಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿ ಹೆಲ್ತ್ ವೈಸೂ ತುಂಬ ಒಳ್ಳೆಯದು. ಆ್ಯಂಡ್ ಪ್ರೋಟೀನ್ ಕಂಪಲ್ಸರಿಯಾಗಿ ನಾವು ಎಲ್ಲ ಮೀಲ್ಸಲ್ಲೂ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ. ಆ್ಯಂಡ್ ಲೈಟ್ ಮೀಲ್ ತೊಗೋಬೇಕು ಡಿನ್ನರ್ಗೆ, ಲೈಟಾಗಿ ತೊಗೊಂಡು ಆ್ಯಂಡ್ ಬೇಗನೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡ್ರೆ ಸೊ ಅದರಿಂದ ನಮಗೆ 30 ಡೇಸ್ ಏನು ಫಾಲೋ ಮಾಡ್ತಾ ಇದ್ದೀವಲ್ಲ, ಸೊ ಇದರಿಂದ ನಾವು ಏನು ಮಾಡ್ಬೋದು ಅಂತಂದರೆ ಲೈಫ್ ಸ್ಟೈಲ್ನೂ ಚೇಂಜ್ ಆಗುತ್ತೆ. ಸೊ ನೀವು 30 ಡೇಸ್ ಇದನ್ನೇ ಫಾಲೋ ಮಾಡ್ಕೊಳ್ತಾ ಇತ್ತು ಅಂದರೆ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ನಾವು ಮಾಡೋ ಅಂಥ ರೊಟೀನ್ ಆಗಿರ್ಬೋದು, ಅದು ನಮಗೆ ಹ್ಯಾಬಿಟ್ ಥರ ಆಗಿಬಿಟ್ಟು ಈಸಿಯಾಗಿ ಫಾಲೋ ಮಾಡೋದಕ್ಕೂ ಕಷ್ಟ ಅಂತ ಅನಿಸೋದಿಲ್ಲ. ಆ್ಯಂಡ್ ಈಗ ನೆಕ್ಸ್ಟು ಡಿನ್ನರ್ಗೆ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಸನ್ ಚೀಲನ ಮಾಡ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟಿಂದು. ಸೊ ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಯಾವುದೇ ಥರದ್ದು ವೆಜಿಟೇಬಲ್ಸ್ನ ಗ್ರೇಟ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮಗೆ ಕ್ಯಾರೆಟ್ ತುರಿ ಆಗಿರ್ಬೋದು ಅಥವಾ ಏನಂತಾರೆ ಸೌತೆಕಾಯಿ ಅಥವಾ ಸೋರೆಕಾಯಿದು ತುರಿ, ಕ್ಯಾಬೇಜ್ ತುರಿ, ಇವೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಪನ್ನೀರನ್ನ ತುರಿದ್ಬಿಟ್ಟು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಎಲ್ಲದರಲ್ಲೂ ಪ್ರೋಟೀನ್ ಇರೋ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಈವನ್ ಕಡಲೆ ಹಿಟ್ಟಲ್ಲೂ ಸಹ ನಮಗೆ ಪ್ರೋಟೀನ್ ಸಿಗುತ್ತೆ. ಡಬಲ್ ಪ್ರೋಟೀನ್ಗೋಸ್ಕರ ಈ ಥರ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು ಜಸ್ಟ್ 2 ಮಿನಿಟ್ಸ್ ಕೆಲಸ ಅಷ್ಟೇ. 2 ಮಿನಿಟ್ಸು ಬೇಕಾಗಿಲ್ಲ ಈ ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನನಗೆ ಯಾವಾಗಾದರೂ ಟೈಮ್ ಇಲ್ಲ ಯಾವಾಗಾದರೂ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ನನ್ನ ಗೋ ಟು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಇದನ್ನೇ ಆಲ್ಮೋಸ್ಟ್ ಮಾಡ್ಕೊತಿರ್ತೀನಿ, ಬೇಸನ್ ಚೀಲ. ಸೊ ನೈಟ್ ಡಿನ್ನರ್ಗೆ 1 ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಮಧ್ಯಾಹ್ನ ಮಾಡ್ಕೊಂಡಿರೋಂಥ ಕಾಲಿಫ್ಲವರ್ ಪಲ್ಯ ಆ್ಯಂಡ್ ಚಟ್ನಿ, ಟೊಮೆಟೊ ಚಟ್ನಿ, ಇದಾಗಿತ್ತು ನಂದು ಲೈಟ್ ಡಿನ್ನರ್. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ಏನೇನು ರೊಟೀನ್ ಫಾಲೋ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಫಾಲೋ ಮಾಡ್ತಿರೋದು 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗು. ಸೊ ನನ್ನ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 12 ಗಂಟೆ ಈ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರೆ ನಾನು ಮಧ್ಯಾಹ್ನ ಊಟ ಬಂದುಬಿಟ್ಟು 2 ಗಂಟೆ 2:15 ಮಾಡ್ಕೊಂಡ್ಬಿಡ್ತೀನಿ. ತೀರಾ ಗ್ಯಾಪ್ ಕೊಡೋದಿಲ್ಲ, ಯಾಕಂದರೆ ತೀರಾ ಗ್ಯಾಪ್ ಕೊಟ್ಟಿನಂದರೆ ಮತ್ತು ಈವ್ನಿಂಗ್ ನನಗೆ ವರ್ಕೌಟ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ 2:30 ಲಂಚ್ ಮುಗಿಸ್ಕೊತೀನಿ ಆ್ಯಂಡ್ ಡಿನ್ನರ್ ಬಂದುಬಿಟ್ಟು 8 ಗಂಟೆ ಒಳಗೆ. ಇದಾಗಿತ್ತು ಇವತ್ತಿನ ಡೇ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.